ಪ್ರಿಯ ವೀಕ್ಷಕರೇ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಇಂದು ನಾವು ನಿಮ್ಮನ್ನ ಕರೆದೊಯ್ಯುತ್ತಿರುವುದು ಶಾಂತಿ ನೆಮ್ಮದಿ ನೀಡುವ ಆಧ್ಯಾತ್ಮಿಕ ಪುಣ್ಯಕ್ಷೇತ್ರವಾದ ಶ್ರೀ ಸತ್ ಉಪವಾಸಿ ಕನ್ನೇಶ್ವರ ಮಠದ ದರ್ಶನಕ್ಕೆ. ನೀವು ಈ ದೃಶ್ಯಗಳನ್ನ ನೋಡಿ ಮನಸಾರೆ ಕಣ್ತುಂಬಿಸಿಕೊಳ್ಳಿ. ಇಂದಿನ ಒತ್ತಡಪೂರ್ಣ ಬದುಕಿನಲ್ಲಿ ಶಾಂತಿ ಹುಡುಕುತ್ತಾ ಜನರು ಮಠ ಮಾನ್ಯಗಳತ್ತ ಮುಖ ಮಾಡುತ್ತಿರುವುದು ಅನಿವಾರ್ಯವಾಗಿದೆ. ಅಂತಹವರಿಗೆ ಆಶ್ರಮವಾಗಿ ಚಳ್ಳಕೆರೆ ತಾಲೂಕಿನ ದೊಡ್ಡೇರಿ ಸಮೀಪದ ಉಪ್ಪರಟ್ಟಿ ಗ್ರಾಮದಲ್ಲಿರುವ ಶ್ರೀ ಕನ್ನೇಶ್ವರ ಆಶ್ರಮ ಇಂದು ಭಕ್ತರ ಮನಸೆಳೆಯುತ್ತದೆ. ಬಡ ಕುಟುಂಬದಲ್ಲಿ ಜನಿಸಿದ ಸತ್ ಉಪವಾಸಿ ಮಲ್ಲಿಕಾರ್ಜುನ ಸ್ವಾಮೀಜಿ ತತ್ವಪದಗಳು, ಭಜನೆ, ಧ್ಯಾನ ಹಾಗೂ ಸರಳ ಜೀವನದ ಮೂಲಕ ಸಾವಿರಾರು ಭಕ್ತರ ಮನಗೆದ್ದಿದ್ದಾರೆ. ಶಿವಸ್ಮರಣೆ ಮತ್ತು ತತ್ವ ಚಿಂತನೆಯ ಮೂಲಕ ಆತ್ಮಶಾಂತಿ ಬೆಳೆಸುವ ಕಾರ್ಯದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವ ಸ್ವಾಮೀಜಿ ಕರ್ನಾಟಕ ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ಅಪಾರ ಭಕ್ತರನ್ನ ಹೊಂದಿದ್ದಾರೆ. ಶಿವರಾತ್ರಿ ಪ್ರಯುಕ್ತ ಆಶ್ರಮದ ಶಿವಮಠದಲ್ಲಿ ಅಭಿಷೇಕ, ಹೋಮ, ಶುಕ್ಲಾರ್ಚನೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಿ ಭಾವದಿಂದ ನೆರವೇರಿದವು. ಈ ಸಂದರ್ಭದಲ್ಲಿ ನೂರಾರು ಭಕ್ತರು ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸಿ ಧನ್ಯತೆ ಪಡೆದುಕೊಂಡಿದ್ದಾರೆ. 2001ರಲ್ಲಿ ದೊಡ್ಡೇರಿ ಗ್ರಾಮ ಶ್ರೀ ಗೋ ಸೇವನೆ, ಭಜನೆ ಹಾಗೂ ಧ್ಯಾನಗಳ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆಶ್ರಮದಲ್ಲಿರುವ ಗೋಶಾಲೆ ಹಾಗೂ ಸಾವಯವ ಕೃಷಿ ಪದ್ಧತಿ ಆಶ್ರಮದ ಸ್ವಾವಲಂಬನೆಗೆ ಉತ್ತಮ ಮಾದರಿಯಾಗಿದೆ. ವಿವಾಹ, ನಾಮಕರಣ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಜಿಲ್ಲೆಯಲ್ಲದೆ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸುತ್ತಿದ್ದು, ಆಶ್ರಮಕ್ಕೆ ಗಣ್ಯರ ಭೇಟಿ ಕೂಡ ಹೆಚ್ಚುತ್ತದೆ. ಸ್ವಾಮೀಜಿ ರಚಿಸಿರುವ ತತ್ವಪದಗಳು ಭಕ್ತರಲ್ಲಿ ಆತ್ಮಚಿಂತನೆಗೆ ಪ್ರೇರಣೆಯಾಗಿದ್ದು, ಅವುಗಳ ಪ್ರಭಾವ ಹಿಮಾಲಯದವರೆಗೂ ವಿಸ್ತರಿಸಿದೆ. ಇನ್ನು ಸೋಮವಾರದಿಂದ ಆರಂಭವಾದ 7 ದಿನಗಳ ಸಾಮೂಹಿಕ ಗುರುಪಾರಾಯಣ ಕಾರ್ಯಕ್ರಮವು ಶ್ರೀ ಸತ್ ಉಪವಾಸಿ ಕನ್ನೇಶ್ವರ ಮಠದಲ್ಲಿ ಭಕ್ತಿಭಾವದಿಂದ ನಡೆಯುತ್ತಿದ್ದು, ನೂರಾರು ಭಕ್ತರು ಶ್ರದ್ಧೆ ಭಕ್ತಿಯಿಂದ ಗುರುಪಾರಾಯಣ ಪಠಣದಲ್ಲಿ ಭಾಗವಹಿಸಿರುತ್ತಾರೆ. ಪ್ರತಿದಿನವೂ ಸತ್ಸಂಗ, ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಗಳು ನಿರಂತರವಾಗಿ ಜರುಗುತ್ತವೆ. ಜನಧ್ವನಿ ನ್ಯೂಸ್, ಚಳ್ಳಕೆರೆ. मात्राहीनं तु यद्भवेत् तत्सर्वं सद्गुरुदत्तात्रेयार्पणमस्तु. ॐ करुणामूर्तिये, ॐ ब्रह्मा विष्णु महेश्वरने, ॐ परम पावनने, ಪ್ರತಿಯೊಂದು ಭಕ್ತರು ನಿರಂತರ ಸೇವಕರ್ತರು ಸೇವೆ ಮಾಡಿ ಮತ್ತು ತರಕಾರಿ ಬೆಳೆದು ಇಡೀ ಆಶ್ರಮಕ್ಕೇ ಎಲ್ಲ ಸೊಪ್ಪು, ಬದನೆಕಾಯಿ, ಮೂಲಂಗಿ ಮತ್ತು ಈ ಸೊಪ್ಪು, ಆ ಸೊಪ್ಪು, ಅರಿವೆ ಸೊಪ್ಪು, ಕಬಾಕ್ಷಿ ಪ್ರತಿಯೊಂದೂ ಭಗವಂತ ಭಕ್ತರಿಗಾಗಿ ಬೆಳೆದು ಇಲ್ಲಿ ಪ್ರಸಾದ ಈಗ ಬಿಟ್ಟಿದ್ದೀವಿ. ಹಂಗೇನು ಇಟ್ಲ
ಗೆಣಸು ಕಾಯಿ ಕೇಳ್ತೀವಿ ಹ್ಞೂ 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 ಎಲ್ಲ ಹತ್ತು ಕೇಳ್ತಿದ್ದು ನಾನು ಹ್ಞೂ ಹ್ಞೂ ಎಲ್ಲ ಊಟಕ್ಕೆ ಬರ್ತೀನಿ ಒಂದು ಕಾಯಿ ಮಾಲ